ಹಾಯ್ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಬಾರ್ಡರ್ ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಈಸಿ ಅಂದರೆ ತುಂಬ ಈಸಿ, ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಕುಚ್ಚು ಕೂಡ ಯಾವ ರೀತಿ ಹಾಕ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಬಿಗಿನರ್ಸಿಗಂತೂ ತುಂಬ ಹೆಲ್ಪ್ ಆಗುತ್ತೆ. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಕಂಪ್ಲೀಟ್ ಬರೀ ಡಬಲ್ ಕ್ರೋಶೆ ವರ್ಕು. ನೋಡಿ, ಇದು ಸ್ಟಾರ್ಟಿಂಗ್ ಅಂತ ಅಂದ್ಕೊಂಡ್ರೆ ನೀವು ಯಾವಾಗಲೂ ಡಬಲ್ ಕ್ರೋಶೆ ಮಾಡ್ಬೇಕಾದ್ರೆ 3 ಚೈನ್ ಹಾಕ್ಕೊಂಡೆ ಡಬಲ್ ಕ್ರೋಶೆ ಮಾಡ್ತೀವಲ್ಲ, ಅದೇ ರೀತಿ ಸ್ಟಾರ್ಟಿಂಗು ಒಂದು 3 ಚೈನ್ ಹಾಕೋಬೇಕು. ಅದನ್ನು ಕೂಡ ಒಂದು ಕಂಬ ಅಂತ ಕನ್ಸಿಡರ್ ಮಾಡಿ ಈ ರೀತಿ 3 ಡಬಲ್ ಕ್ರೋಶೆ ಮಾಡ್ಕೋಬೇಕು. 3 ಚೈನ್ ಹಾಕ್ಕೊಂಡು 3 ಚೈನ್ನ ಒಂದು ಕಂಬ ಅಂತ ಕನ್ಸಿಡರ್ ಮಾಡಿ ಅದರ ಪಕ್ಕದಲ್ಲಿ ಮತ್ತೆ 3 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಒಟ್ಟು 4 ಡಬಲ್ ಕ್ರೋಶೆ 3 ಚೈನ್ನು ಸೇರಿಸಿ ಮಾಡ್ಕೋಬೇಕು. ಈ ರೀತಿ ಒಂದ್ರ ಪಕ್ಕ ಒಂದು ನೀಟಾಗಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ತುಂಬ ಲೆಂತಿಯಾಗಿ ಮಾಡ್ಕೊಳೋದು ಬೇಡ, ತುಂಬ ಶಾರ್ಟಾಗಿ ಮಾಡ್ಕೊಳ್ಳೋದು ಬೇಡ, ಮೀಡಿಯಮ್ಮಾಗಿ ಮಾಡ್ಕೊಳ್ಳಿ. ತುಂಬ ಈಸಿ ಅಂದರೆ ತುಂಬ ಈಸಿಯಾಗಿದೆ, ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ. ಟ್ರೈ ಮಾಡ್ಬೋದು ಒಮ್ಮೆ. ಸಿಂಗಲ್ ಕಲರು, ಸಿಂಗಲ್ ಸ್ಟೆಪ್ಪು. ನೋಡಿ, ಈಗ ಈ ರೀತಿ ಸ್ಟಾರ್ಟಿಂಗ್ ಅಂದರೆ ನೀವು 3 ಚೈನ್ ಹಾಕ್ಕೊಂಡು 4 ಡಬಲ್ ಕ್ರೋಶೆ 3 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀರ. ಇಲ್ಲಿ ಮಧ್ಯದಲ್ಲಿ ನಾನು 4 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಈಗ 5 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು 4ನೇ ಡಬಲ್ ಕ್ರೋಶೆ ಕಂಬದ ಮೇಲಿನ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಆಯ್ತಲ್ವ. ಈಗ 3 ಚೈನ್ ಹಾಕ್ಕೊಳ್ಳೋಣ. 1 2 3 ಚೈನ್ ಹಾಕ್ಕೊಂಡು ಮತ್ತೆ ಫ್ರಂಟಿಗೆ ಟರ್ನ್ ಮಾಡಿಕೊಂಡು ನೀಡಲ್ನಲ್ಲಿ ಒಮ್ಮೆ ದಾರ ತಗೊಂಡು ಆ 5 ಚೈನ್ ಹಾಕ್ಕೊಂಡ್ವಲ್ಲ, ಈಗ ಆ 5 ಚೈನ್ಗೆ ಮತ್ತೆ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಕಂಪ್ಲೀಟ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಬರೀ ಡಬಲ್ ಕ್ರೋಶೆ ವರ್ಕ್ ಇದು. ಸ್ಲ್ಯಾಂಟಿಂಗ್ ಅರ್ಚಲ್ಲಿ ಬಾರ್ಡರ್ ಡಿಸೈನ್ನಲ್ಲಿ ಇದು ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ. ಒಮ್ಮೆ ಟ್ರೈ ಮಾಡ್ಬೋದು ವಿತೌಟ್ ಬೀಡ್ಸು. ನೋಡಿ, ಈಗ ನಾನಿಲ್ಲಿ 9 ಟೋಟಲ್ಲಾಗಿ 9 ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೀಡ್ ಬೇಕು ಅಂತ ಇಷ್ಟಪಡೋರಿಗೆ ಈ ಡಬಲ್ ಕ್ರೋಶೆ ಮಾಡ್ಕೊಳ್ತಿರಲ್ಲ, ಅದಕ್ಕೆ ಸೇರಿಸ್ಕೊಳ್ತಾ ಒಂದೊಂದು ಬೀಡ್ ಸೇರಿಸ್ಕೊಳ್ತಾ ಡಬಲ್ ಕ್ರೋಶೆ ಮಾಡ್ಬೋದು. ಆದರೆ ಅವಾಗ ಇಷ್ಟು 9 ಡಬಲ್ ಕ್ರೋಶೆ ಮಾಡಲಿಕ್ಕಾಗಲ್ಲ. ಒಂದು 6ರಿಂದ 7 ಡಬಲ್ ಕ್ರೋಶೆ ಮಾಡ್ಕೋಬೋದು. ನೋಡಿ, ಈ ರೀತಿ 9 ಡಬಲ್ ಕ್ರೋಶೆ ಮಾಡ್ಕೊಂಡಾಯಿತು. ನೀಟ್ ಫಿನಿಶಿಂಗ್ ಬರುತ್ತೆ ನೋಡಲಿಕ್ಕೆ. ನೋಡಿ, ಈ ರೀತಿ ಬಂದಿದೆ. ಈಗ ಮತ್ತೆ ನೀಡಲ್ ಮೇಲೆ ದಾರ ತಗೊಳ್ಳಿ. ಸ್ವಲ್ಪ ಗ್ಯಾಪಲ್ಲಿ ನೆಕ್ಸ್ಟ್ ಆರ್ಚಿಗೆ ನಾವು ಮತ್ತೆ 4 ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಒಂದ್ರ ಪಕ್ಕ ಒಂದು ಆರ್ಚ್ ಬರುತ್ತೆ, ನೀಟಾಗಿ ಬರುತ್ತೆ. ತುಂಬ ಗ್ಯಾಪ್ ಇಟ್ಕೊಂಡು ನೀವು ಒಂದು ಆರ್ಚ್ ಕಂಪ್ಲೀಟ್ ಆದಮೇಲೆ ಇನ್ನೊಂದು ಆರ್ಚ್ ಮಾಡಬೇಕಾದ್ರೆ 4 ಡಬಲ್ ಕ್ರೋಶೆ ಮಾಡ್ಕೋಬೇಕಲ್ಲ ಬೇಸ್ ಲೈನು. ಆವಾಗ ನೀವು ತುಂಬ ಗ್ಯಾಪಲ್ಲಿ ಮಾಡಿಕೊಂಡ್ರೆ ಸುಕ್ಕು ಬರುತ್ತೆ ಬಟ್ಟೆ. ಸೊ ಹಂಗಾಗಿ ಒಂದು 3 ಚೈನ್ನಷ್ಟು, ಮ್ಯಾಕ್ಸಿಮಮ್ ಒಂದು 3 ಚೈನ್ಗೆ ಎಷ್ಟು ಬೇಕೋ ಅಷ್ಟು ಗ್ಯಾಪ್ ಬಿಟ್ಟರೆ ಸಾಕು. ಎರಡು ಕಂಬ ಆಯಿತು. ಮೂರು 4 4ನೇದಾಯ್ತಲ್ವ. ಈಗ 5 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ ಹಾಕ್ಕೊಂಡು ಡಿಸೈನ್ನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು 4ನೇ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಪ್ರೀವಿಯಸ್ ಆರ್ಚ್ ಪಕ್ಕದಲ್ಲಿ 4 ಕಂಬ ಮಾಡಿದ್ದೀವಲ್ಲ, 4ನೇ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆ. ಬಿಗಿನರ್ಸ್ಗಂತೂ ತುಂಬ ಹೆಲ್ಪ್ ಆಗುತ್ತೆ ಇದು.
ಈ ರೀತಿ ಸ್ಮಾಲ್ ಡಿಸೈನ್ಗಳನ್ನ ಈಸಿಯಾಗಿರೋಂಥ ಕಲಿತ್ರೆ ಈಸಿಯಾಗಿ ಅರ್ನ್ ಮಾಡೋದನ್ನು ಕಲಿಬೋದು ನೋಡಿ. ಮತ್ತೆ 3 ಚೈನ್ ಹಾಕ್ಕೊಂಡು ಈಗೇನು 5 ಚೈನ್ ಹಾಕ್ಕೊಂಡ್ವಿ ಅದ್ರ ಒಳಗಡೆ ಮತ್ತೆ 9 ಕಂಬಗಳನ್ನ ಮಾಡ್ಕೊಳ್ಳೋಣ. ಯಾವುದೇ ಡಿಸೈನ್ ಆದ್ರೂ ನೀಟ್ ಫಿನಿಶಿಂಗ್ ಕೊಡಬೇಕು. ಮತ್ತು ಇನ್ನೊಂದು ಏನಂದರೆ ಸೀರೆಗೆ ಹಾಕಿದ್ದು ನಾವು ಏನೇ ಟ್ರಯಲ್ ತೋರಿಸಿದ್ರು ಕೂಡ ಸ್ಯಾಂಪಲ್ ಏನು ತೋರಿಸಿದ್ರು ಸೀರೆ ಕಂಪ್ಲೀಟ್ ವರ್ಕ್ ಮಾಡಿದಾಗ ಕಾಣೋ ಲುಕ್ಕು ಬೇರೆ ಆಗಿರುತ್ತೆ. ಸೊ ಹಂಗಾಗಿ ನಾವು ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ನಾವು ಸ್ಯಾಂಪಲ್ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳೋದ್ಕಿಂತ ಡಿಸೈನ್ ನೋಡಿ ಮಾಡಿಕೊಂಡ್ರೆ ನಾವು ಕಂಪ್ಲೀಟ್ ವರ್ಕ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಸೀರೆಗೆ. ನೋಡಿ 4 ಆಗಿದೆ. ನಾನು ಸ್ಟಾರ್ಟಿಂಗಲ್ಲಿ 5 ಮಾಡಿಕೊಂಡು ಕುಚ್ಚು ಹಾಕ್ಲಿಕ್ಕೆ ಜಾಗ ಬಿಟ್ಟಿದ್ದೀನಿ. 4 ಆಗಿದೆ. ಇನ್ನೊಂದು ಹಾಕಿ ನಾನು ಕುಚ್ಚು ಹಾಕ್ಲಿಕ್ಕೆ ಯಾವ ರೀತಿ ಜಾಗ ಬಿಡೋದು ಅಂತ ತೋರಿಸ್ತೀನಿ. ಈಗ 5 ಆದಮೇಲೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಈ ರೀತಿ ಸ್ಲ್ಯಾಂಟಾಗಿ ಬಟ್ಟೆಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ತುಂಬ ದೂರ ಮಾಡ್ಕೋಬೇಡಿ. ಈಗ 4 ಚೈನ್ ಹಾಕ್ಕೊಳ್ಳೋಣ. ಕುಚ್ಚು ಹಾಕ್ಲಿಕ್ಕೆ ಮಾತ್ರ. ಕುಚ್ಚು ಬೇಡ ಅನ್ನೋರಿಗೆ ನೀವು ಈಗೇನು ನಾವು ಕಂಟಿನ್ಯೂ ಮಾಡಿದ್ವೋ 5 ಆರ್ಚ್ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಎಂಡ್ವರೆಗೂ ಹಾಕ್ಕೋಬೋದು. ಕುಚ್ಚು ಇಷ್ಟಪಡೋರು ಈ ರೀತಿ ನಾವು 4 ಚೈನ್ ಒಂದು ಸ್ಲ್ಯಾಂಟಾಗಿ ಆರ್ಚನ್ನು ಸಿಂಗಲ್ ಕ್ರೋಶೆ ಮಾಡಿಕೊಂಡು ನಂತರ 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಈ ರೀತಿ. ಈಗ 3 ಚೈನ್ ಹಾಕ್ಕೊಳ್ಳೋಣ. ಸ್ಟಾರ್ಟಿಂಗ್ ಅಂತ ಅಂದ್ಕೊಳ್ಳಿ. ಮತ್ತೆ ಸ್ಟಾರ್ಟಿಂಗಿಂದ ಯಾವ ರೀತಿ ಮಾಡ್ತೀರೋ ಅದೇ ರೀತಿ ಮಾಡಬೇಕು. ಸ್ಟಾರ್ಟಿಂಗಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡು 3 ಚೈನ್ ಮಾಡಿಕೊಂಡು ಮತ್ತು 3 ಡಬಲ್ ಕ್ರೋಶೆ ಮಾಡ್ಕೊಂಡ್ವಲ್ಲ ಅದೇ ರೀತಿ ಇಲ್ಲೂ ಕೂಡ ಕುಚ್ಚು ಹಾಕ್ಲಿಕ್ಕೆ ಜಾಗ ಬಿಟ್ಟ ಮೇಲೆ ನಾವು ಸಿಂಗಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕ್ಕೊಂಡು ನಂತರ 3 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಮಾಡ್ಕೊಳ್ತಾ ಹೋಗಬೇಕು. ಈ ರೀತಿ 4 ಕಂಬಗಳನ್ನ ಮಾಡಿಕೊಂಡು ನಂತರ 5 ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ 3 ಚೈನ್ ಹಾಕಿರ್ತೀವಲ್ಲ ಆ ಮೂರನೇ ಚೈನ್ ಮೇಲಿನ ಗ್ಯಾಪಿಗೆ ಥರ್ಡ್ ಚೈನ್ಗೆ ನಾವು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಮಧ್ಯದಲ್ಲಿ ನಾವು 4ನೇ ಕಂಬದ ಮೇಲಿನ ಗ್ಯಾಪಿಗೆ ಮಾಡಿರ್ತೀವಿ. ಸ್ಟಾರ್ಟಿಂಗಲ್ಲಿ 3 ಚೈನ್ ಹಾಕಿರ್ತೀವಲ್ಲ ಆ ಥರ್ಡ್ ಚೈನಿಗೆ ಲಾಕ್ ಮಾಡ್ಕೋಬೇಕು. ಈಗ ಇದಕ್ಕೆ 9 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈ ರೀತಿ ಬರುತ್ತೆ ನೋಡಿ. ಇದಕ್ಕೆ ಕುಚ್ಚು ಹಾಕಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ಇದು ಬ್ಯಾಕ್ ಸೈಡಿಂದಲೂ ಚೆನ್ನಾಗಿ ಕಾಣುತ್ತೆ ಡಿಸೈನು, ಫ್ರಂಟ್ ಸೈಡಿಂದಲೂ ಚೆನ್ನಾಗಿ ಕಾಣುತ್ತೆ ನೋಡಿ. ಬ್ಯಾಕ್ ಸೈಡಿಂದ ಈ ರೀತಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಫ್ರಂಟ್ ಸೈಡಿಂದಲೂ ಚೆನ್ನಾಗಿ ಕಾಣುತ್ತೆ, 2 ಸೈಡಿಂದಲೂ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು. ನೀವು ಸೀರೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೊಂಡು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.